ಸರ್, ಈ ಕೋನಸಾಗರ ವ್ಯಾಪ್ತಿಯಲ್ಲಿ ಗೌರಸಮುದ್ರ ಕೆರೆಯಿಂದ ಕೆರೆ ಹೊಂಡು ಹೊಡಿತಾ ಇದ್ದಾರಲ್ಲ ಟ್ಯಾಕ್ಟ್ರಿಗಳು, ಅವು ಭಾಳ ಸ್ಪೀಡಾಗಿ ಹೋಗ್ತದವೆ. ಇಲ್ಲಿ ರಸ್ತೆಯಲ್ಲಿ ಭಾಳ ಮಕ್ಕಳೆಲ್ಲ ಅಡ್ಡಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಜನಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ? ಸರ್ ನಮಸ್ತೆ, ನನ್ನ ಹೆಸರು ವೇದಮೂರ್ತಿ ಅಂತೇಳಿ. ಗರುಡ ನ್ಯೂಸ್ಗೆ ನಾನು ಸ್ವಾಗತ ಕೊಡ್ತೀನಿ. ಮೊದಲನೇದಾಗಿ ಈಗ ನೀವು ಕೇಳಿದ್ರಿ, ಈಗ ಗೌರಸಮುದ್ರ ಕೆರೆಯಿಂದ ಹೊಂಡು ಹೊಡಿತಾರೆ ಅಂದರೆ ರೈತರು ಹೊಡಿಸ್ತಿದ್ದಾರೆ. ರೈತರು ಅವ್ರ ಜಮೀನುಗಳಿಗೆ ಅಂದರೆ ಫಲವತ್ತತೆ ಬರೋದಕ್ಕೆ ನಾವು ಆ ಟ್ಯಾಕ್ಟ್ರುಗಳು ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ತಡೆದು ನಮ್ಮ ಜೊತೆಗೆ ನಮ್ಮ ಗ್ರಾಮಸ್ಥರು ನಮ್ಮ ಏನಿದಾರಲ್ಲ ಅವರು ಸಮೇತ ತಡೆದು ಅವ್ರಿಗೆಲ್ಲ ಮತ್ತೆ ನೀವು ಜೋರಾಗಿ ಮೈಕ್ ಸೆಟ್ ಹಾಕ್ಕೊಂಡು ಓಡಾಡೋಂಗಿಲ್ಲ, ಪಬ್ಲಿಕ್ಗೆ ತೊಂದರೆ ಕೊಡೋಂಗಿಲ್ಲ, ಮತ್ತು ಮಕ್ಕಳು ಓಡಾಡ್ತಿದ್ದಾರೆ. ಆ ಥರ ಎಲ್ಲ ನಾವು ಹೇಳಿದ್ವಿ, ನಮ್ಮ ಪಬ್ಲಿಕ್ಸ್ ಹೇಳಿದ್ದಾರೆ, ನಮ್ಮ ಲೀಡ್ರಸ್ಸು ಅಂತ ಏನಿರ್ತಾರೆ ಮೆಂಬರ್ಸ್ ಅವರು ಹೇಳಿದ್ದಾರೆ ಸರ್. ಆದರೂ ಕೆಲವು ಸ್ವಲ್ಪ ಒಂದು ಪರವಾಗಿಲ್ಲ, ಒಂದು 50% ಅವಾಯ್ಡ್ ಆಗಿದೆ ಸರ್. ಈಗ ಯಾಕಂದರೆ ಲಾಸ್ಟ್ ಒಂದು ಏನೋ ಇನ್ಸಿಡೆಂಟ್ ನಡೀತು, ಅವಳಿಂದಂತೂ ಇನ್ನೂ ಸೀರಿಯಸ್ ಆಗಿ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆಗೆ ಅವರು ಮಾಡ್ತಾರೆ. ಸ್ವಲ್ಪ ಪರವಾಗಿಲ್ಲ, ಅವಾಯ್ಡ್ ಆಗಿದೆ ಸರ್. ಯಾಕಂದರೆ ಅದನ್ನ ಬೇರೆ ಮತ್ತೆ ತಡೆಯೋಕ್ಕೂ ಬರೋಲ್ಲ. ಯಾಕೆ ರೈತರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ, ರೈತರ ಜಮೀನುಗಳಿಗೆ ಸ್ವಲ್ಪ ಅವಾಯ್ಡ್ ಆಗಿದೆ ಸರ್. ಇನ್ನೂ ಅವಾಯ್ಡ್ ಮಾಡ್ಸೋಕೆ ನಾವೆಲ್ಲ ಮಾಡಿಸ್ತೀನಿ ಸರ್. ರೆವಿನ್ಯೂದವರು ಸೇರಿಕೆ ಮಾಡ್ತಾ ಇದ್ದೀವಿ. ಹೌದು ಸರ್. ಅಂದಾಗೆ ಚೌಡಿಪುರ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ತಾವೇನು ಹೇಳ್ತೀರಾ? ಇಲ್ಲ ಸರ್, ಮೊನ್ನೆ ಏನಾಯಿತು ಅಂದರೆ ರೀಸೆಂಟಾಗಿ ಅಲ್ಲಿ 2 ಕೊಳವೆ ಬಾವಿ ಇದ್ದಾವೆ. ಈಲ್ಡ್ ಕಡಿಮೆ ಇತ್ತು. ಈಲ್ಡ್ ಕಡಿಮೆ ಆದಾಗ ಮೊನ್ನೆ 3 ಲೆಂತು ಎಕ್ಸ್ಟ್ರಾ ಪೈಪ್ ಲೈನ್ ಬಿಡಿಸ್ಬಿಟ್ಟು ನೀರು ಬಂತು ಸರ್. ಈಗೇನು ಸದ್ಯಕ್ಕೆ ಅಂತೂ ತೊಂದರೆ ಇಲ್ಲ. ಮನೆ ಹಂಚಿಕೆ ವಿಚಾರದಲ್ಲಿ ಅದು ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ ಸರ್? ರೀಸ ನಂಬರ್ 258/6ರಲ್ಲಿ ನಮಗೆ 7 ಎಕರೆ ಶಾಂಕ್ಷನ್ ಆಗಿದೆ. ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಇದರಲ್ಲಿ ಶಾಂಕ್ಷನ್ ಆಗಿದೆ. ಶಾಂಕ್ಷನ್ ಆಗಿಬಿಟ್ಟು ಅದು ಆಲ್ರೆಡಿ ಟೌನ್ ಪ್ಲಾನಿಂಗ್ ಸಮೇತ ಅಪ್ರೂವಲ್ ಬಂತು. ನಾವು ಒಂದು ಗ್ರಾಮ ಸಭೆ ಮಾಡಿದ್ವಿ, ಹಿಂದೆ ಗ್ರಾಮ ಸಭೆ ಮಾಡಿ ಅರ್ಜಿಗಳೆಲ್ಲ ತಗೊಂಡಿದ್ದೀವಿ. ಅದು ಫೈನಲ್ಲು ಆಗುತ್ತೆ. ಇನ್ನೊಂದು 20% ಬಾಕಿ ಇದೆ. ಅದನ್ನೆಲ್ಲ ಅಲ್ಲಿ ಏನಾಗಿದೆ ಸರ್ ಅಂದರೆ, ಈಗ ಆಲ್ರೆಡಿ ಅಲ್ಲಿ ಇಷ್ಟು ಮನೆಗಳಿದ್ದಾವೆ. ಆ ಬಿಡಿಸೋಂಥ ವ್ಯವಸ್ಥೆಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಇ.ಒ ಸಾಹೇಬರು ಮತ್ತು ಜನಪ್ರಿಯ ಶಾಸಕರು ಅವ್ರ ಸಮ್ಮುಖದಲ್ಲಿ ನಾವೊಂದು ಮೀಟಿಂಗು ಎಲ್ಲ ಮಾಡಿದ್ವಿ. ಅವ್ರು ಪೊಲೀಸ್ ಇಲಾಖೆಗೂ ಹೇಳಿದ್ದಾರೆ, ಆ ತೆರವುಗೊಳಿಸ್ಬಿಟ್ಟು ಉಳಿಕೆದ್ದು ಏನು ಸಿಗುತ್ತಲ್ಲ ಅಷ್ಟರಲ್ಲಿ ಸೈಟ್ ಹಂಚಿಕೆ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಈಗ ಮನೆನ ತೆರವುಗೊಳಿಸಿ ಅದನ್ನ ಹಂಚಿಕೆ ಮಾಡಬೇಕು ಸರ್. ಮನೆ ತೆರವುಗೊಳಿಸೋಕೆ ಹೇಳಿದ್ದಾರೆ. ಅದು ಆಲ್ಮೋಸ್ಟ್ ಅಲ್ಲೂ ಎಷ್ಟು ಆಗುತ್ತೋ ಅಷ್ಟು ಕ್ಲಿಯರ್ ಮಾಡ್ತಾರೆ ಸರ್. ಮನೆ ಅಂದರೆ ಈಗ ಮುಂದ್ಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಗ ಇಟ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಯಾಕಂದರೆ ಅವ್ರಿಗೂ ಉಳಿಸಿಬಿಟ್ಟು ಮಾಡೋಕ್ಕೆ ಹೇಳಿದ್ದಾರೆ ಸರ್. ಆಗುತ್ತೆ ಸರ್, ಅದು ಆಗುತ್ತೆ, ಇಷ್ಟಲ್ಲೇ ಆಗುತ್ತೆ ಸರ್. ಅದು ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ತಾ ಇದ್ವಿ. ಯಾವುದೇ ಏನು ತೊಂದರೆ, ಪಬ್ಲಿಕ್ ಅಂತೂ ಯಾವುದೇ ತೊಂದರೆ ಆಗಲ್ಲ. ಎಲ್ಲನೂ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಚರಂಡಿ ಸ್ವಚ್ಛತೆ ಇರ್ಬೋದು, ನೈರ್ಮಲೀಕರಣ ಎಲ್ಲನೂ ಮಾಡ್ತಾಯಿದ್ದೀವಿ ಸರ್. ನಾನು ನಮ್ಮ ಸಿಬ್ಬಂದಿ, ನಮ್ಮ ಒಂದು ಆಡಳಿತ ವರ್ಗ ಏನಿತ್ತಲ್ಲ ಅವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಒಳ್ಳೆಯ ಸಹಕಾರನೂ ಇದೆ ಸರ್. ವಿದ್ಯಾರ್ಥಿಗಳಿಗೆ ತಮ್ಮ ಕಡೆಯಿಂದ ಏನಾದರೂ ಅನುಕೂಲ ಆಗುತ್ತಾ ಸರ್? ಮಾಡ್ತಾಯಿದ್ದೀವಿ. ನಾನು ಪ್ರತಿ ಶಾಲೆಗೂ ಭೇಟಿ ಕೊಡ್ತೀವಿ. ಅಲ್ಲಿ ಏನು ಕಾರ್ಯಕ್ರಮಗಳಿದ್ದಾಗ ಅವತ್ತು ಎಲ್ಲ ಹೋಗ್ತೀವಿ, ನಾವು ಮಾತಾಡ್ತೀವಿ ಅವ್ರ ಜೊತೆಗೆ. ಪ್ರತಿ ವಾರಕ್ಕೊಂದ್ಸರಿ ಹೆಡ್ ಮಾಸ್ಟರ್ಗಳ ಜೊತೆಗೆ, ಸಹ ಶಿಕ್ಷಕರ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಸಹ ಸಂವಾದ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಸರ್. ಕೋನಸಾಗರ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವೇದಮೂರ್ತಿ ಅವರಿಗೆ ನಮ್ಮ ಗರುಡ ನ್ಯೂಸ್ಗೆ ಸಂದರ್ಶನ ನೀಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಅವರು ತಮ್ಮ ಎಲ್ಲ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಗರುಡ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.